ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಶಿವಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 30/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 16/3/2022. ಓಂ ನಮಃ ಶಿವಾಯ. ತಂದೆಯೊಂದಿಗೆ ಮಿಲನ ಮಾಡುವ ಲಾಭಗಳು. ಮಕ್ಕಳ ಮೇಲೆ ಅವಿನಾಶಿ ಪ್ರೀತಿಯ ಬಣ್ಣವನ್ನು ಹಾಕುವಂತಹ ಹಾಗೂ ಸರ್ವ ದುಃಖಗಳಿಂದ ಮುಕ್ತಿಯನ್ನು ಕೊಡುವಂತಹ ಆತ್ಮಿಕ ಸ್ಥಿತಿಯ ಅಭ್ಯಾಸ ಹಾಗೂ ಯೋಗದ ವ್ಯಾಖ್ಯಾನವನ್ನು ತಿಳಿಸುವಂತಹ ಪ್ರೀತಿಯ ಸಾಗರ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಸರಿ, ಇಂದು ಎಲ್ಲ ಮಕ್ಕಳು ಬಹಳ ಪ್ರೀತಿಯಿಂದ ತಂದೆಯನ್ನು ಆಹ್ವಾನಿಸುತ್ತಿದ್ದಾರೆ. ಮಕ್ಕಳು ತಂದೆಯನ್ನು ಆಹ್ವಾನಿಸುವಂತೆ ತಂದೆಯು ಮಕ್ಕಳನ್ನು ಆಹ್ವಾನಿಸುತ್ತಾರೆ. ಆದರೆ ವ್ಯತ್ಯಾಸವೇನು? ಏಕೆಂದರೆ ತಂದೆ ಎಲ್ಲರ ಮಾತನ್ನು ಕೇಳುತ್ತಾರೆ. ಪ್ರತಿಯೊಬ್ಬ ಮಗುವಿನ ಧ್ವನಿಯನ್ನು ತಂದೆ ಕೇಳುತ್ತಾರೆ. ಆದರೆ ತಂದೆಯ ಧ್ವನಿಯನ್ನು ಪ್ರತಿಯೊಬ್ಬ ಮಗುವು ಕೇಳಲು ಸಾಧ್ಯವಾಗುವುದಿಲ್ಲ. ತಂದೆಯ ಧ್ವನಿ ಏನು ಎಂದು ಕೇಳುತ್ತಿದೆಯೇ? ಏಕೆಂದರೆ ತಂದೆಯ ಧ್ವನಿಯನ್ನು ಕೇಳಲು ಮನಸ್ಸು ಮತ್ತು ಬುದ್ಧಿಯ ಏಕಾಗ್ರತೆ ಬಹಳ ಅವಶ್ಯಕತೆ ಇದೆ. ತಂದೆ ಕೇಳಿಸಿಕೊಳ್ಳುವಾಗ ಹೇಗೆ ಕೇಳಿಸಿಕೊಳ್ಳುತ್ತಾರೆ? ಮಕ್ಕಳ ಮನಸ್ಸಿನ ಮಾತು ಕೂಡ ತಂದೆಯ ಹತ್ತಿರ ತಲುಪುತ್ತದೆ ಮತ್ತು ಬಾಯಿಯ ಮಾತು ತಲುಪುತ್ತದೆ. ಏಕೆಂದರೆ ತಂದೆ ಈ ದೇಹ ಮತ್ತು ದೇಹದ ಪ್ರಪಂಚದಿಂದ ದೂರ ಇದ್ದಾರೆ. ಆದ್ದರಿಂದ ಇಡೀ ಸಂಸಾರದ ಧ್ವನಿಯು ತಂದೆಯನ್ನು ತಲುಪುತ್ತದೆ. ಆದರೆ ತಂದೆಯ ಧ್ವನಿಯು ಮಕ್ಕಳಿಗೆ ಕೇಳಿಸುತ್ತಿಲ್ಲ. ಏಕೆ ಕೇಳಿಸುತ್ತಿಲ್ಲ? ಏಕೆಂದರೆ ಮಕ್ಕಳು ಈ ಪ್ರಪಂಚದ ದೇಹದ ಸಂಬಂಧಗಳು, ವಿಜ್ಞಾನದ ಸಾಧನಗಳಲ್ಲಿ ಎಷ್ಟು ನಿರತರಾಗಿದ್ದಾರೆಂದರೆ ಮಕ್ಕಳಿಗೆ ತಂದೆಯ ಧ್ವನಿಯು ಕೇಳಿಸುತ್ತಿಲ್ಲ. ಆದ್ದರಿಂದ ತಂದೆಯನ್ನು ಏನೆಂದು ಕರೆಯುತ್ತಾರೆ? ಜಾನಿ ಜಾನನ್ಹಾರ್, ಎಲ್ಲವನ್ನು ತಿಳಿಸುವವರು ಎಂದು. ಏಕೆ? ಅವರು ಆದಿ ಮಧ್ಯ ಅಂತ್ಯದ ಜ್ಞಾತ ಆಗಿದ್ದಾರೆ. ಏಕೆ? ಮಕ್ಕಳು ಈ ಸ್ಥಿತಿಯನ್ನು ಅರ್ಧದಲ್ಲಿ ಅರ್ಧ ಗಳಿಗೆ ಕೂಡ ಮಾಡಿದರೆ ತಂದೆಯ ಶಕ್ತಿ ಮಕ್ಕಳ ಬಳಿ ತಲುಪುತ್ತದೆ ಮತ್ತು ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಸಾಕ್ಷಾತ್ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ತಮ್ಮ ಸ್ವಯಂನ ಪಾತ್ರವೂ ಗೊತ್ತಾಗುತ್ತದೆ ಮತ್ತು ಮಕ್ಕಳು ಕೆಲವೇ ಗಳಿಗೆಯೂ ಆತ್ಮಿಕ ಸ್ಥಿತಿಯಲ್ಲಿ ಇದ್ದರೆ ಆಗ ಸತ್ಯಯುಗ ಪ್ರಪಂಚದ ಸಾಕ್ಷಾತ್ಕಾರವಾಗುತ್ತದೆ. ಮತ್ತು ಒಂದು ವೇಳೆ ನಮಗೆ ಬಹಳ ದುಃಖವಿದೆ, ನಾವು ಬಹಳ ದುಃಖಿಗಳಾಗಿದ್ದೇವೆ ಎಂದು ಹೇಳುವವರು, ಆ ಎಲ್ಲ ದುಃಖದ ಅನುಭವವು ಆತ್ಮಿಕ ಸ್ಥಿತಿಯ ಅನುಭವ ಮಾಡಿದರೆ ಸುಖದಲ್ಲಿ ಪರಿವರ್ತನೆಯಾಗುತ್ತದೆ. ಹಾಗಾದರೆ ಏನು ಮಾಡಬೇಕು? ಯೋಗ ಅಂದರೆ ಏನು? ಸ್ಥಿತಿ ಎಷ್ಟು ಸಮಯವಿರುತ್ತದೆ? ಎಲ್ಲರ ಬಳಿಯೂ ಇರುತ್ತದೆ ಅಲ್ಲವೇ? ಎಲ್ಲರೂ ತಂದೆಗೆ ಹೇಳುತ್ತಾರೆ, ಬಾಬಾ, ನಾವು ಮೇಲೆ ಬರುವಂತೆ ನಮ್ಮ ಸ್ಥಿತಿಯನ್ನು ನೀವು ರೆಡಿ ಮಾಡಿ. ಆದರೆ ಇದನ್ನು ತಂದೆ ಮಾಡುವುದಿಲ್ಲ. ಈ ಕಾರ್ಯವು ತಂದೆಯದ್ದೂ ಅಲ್ಲ. ಇದು ಯಾರದ್ದು? ಇದು ನೀವೆಲ್ಲ ಮಕ್ಕಳದ್ದು. ಇದರಲ್ಲಿ ತಂದೆ ಕೇವಲ ಮಾರ್ಗ ತೋರಿಸುತ್ತಾರೆ, ದಾರಿ ತೋರಿಸುತ್ತಾರೆ. ಆದರೆ ಬಾಬಾ ತಾವೇ ನಡೆಯುವುದಿಲ್ಲ. ಯಾರು ನಡೆಯಬೇಕು? ಆದ್ದರಿಂದ ಮೊದಲನೆಯದಾಗಿ ಈ ದೂರನ್ನು ಅಂದರೆ ಕಂಪ್ಲೇಂಟನ್ನು ಬಿಟ್ಟು ಬಿಡಿ. ಬಾಬಾ, ನನ್ನ ಯೋಗವು ಹಿಡಿಯುವುದಿಲ್ಲ. ನನ್ನ ಯೋಗವು ಹಿಡಿಯುವಂತೆ, ಯೋಗ ಜೋಡಣೆಯಾಗುವಂತೆ ನೀವು ಏನಾದರೂ ಮಾಯಾ ಮಾಡಿ. ಏಕೆಂದರೆ ತಂದೆ ಒಬ್ಬ ಮಗುವಿನ ಮೇಲೆ ಈ ರೀತಿ ಮಾಯಾ ಮಾಡಿದರೂ ಅದು ಇಡೀ ವಿಶ್ವದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ
ಅಂದರೆ ಯೋಗ ಇವ್ರದ್ದು ಚೆನ್ನಾಗಿ ಜೋಡಣೆ ಆಗಲಿ ಅಂತ ಬಾಬಾ ಏನಾದರೂ ಆಶೀರ್ವಾದ ಜಾದು ಮಾಡಿದರು ಅಂದರೆ ಅದು ಇಡೀ ವಿಶ್ವದ ಮಕ್ಕಳಿಗೆ ಅನ್ಯಾಯ ಮಾಡಿದಂತೆ. ಮತ್ತು ತಂದೆ ಎಂದಿಗೂ ಈ ಅನ್ಯಾಯ ಮಾಡಲು ಸಾಧ್ಯವಿಲ್ಲ. ಅವರು ಸ್ವತಃ ಬ್ರಹ್ಮ ಬಾಬಾರವರ ಲೌಕಿಕ ಅಲೌಕಿಕ ಸಂತಾನವೇ ಯಾಕೆ ಆಗಿರಬಾರದು? ತಂದೆ ಸೃಷ್ಟಿಯಲ್ಲಿ ಬಂದರೂ ಯಾವುದೇ ಮಗು ತಂದೆಗೆ ಎಷ್ಟು ಹತ್ತಿರವಿದ್ದರೂ ತಂದೆ ಯಾರೊಂದಿಗೂ ಈ ಅನ್ಯಾಯವನ್ನು ಮಾಡುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಿಂದ ಈ ಭ್ರಮೆಯನ್ನು ತೆಗೆದುಹಾಕಿ, ಬಾಬಾ ಏನಾದರೂ ಜಾದೂ ಮಾಡುತ್ತಾರೆ ಎಂದು. ಏಕೆಂದರೆ ಶ್ರಮವಿಲ್ಲದೆ ಕಷ್ಟಪಡದೆ ಯಾವುದೇ ವಸ್ತುವಿಗೆ ಬೆಲೆ ಇರುವುದಿಲ್ಲ. ಅದು ಕವಡೆಯ ಸಮಾನ ಇದ್ದಂತೆ, ಅದರ ಬೆಲೆ ಶೂನ್ಯ ಆಗಿದೆ. ಪರಿಶ್ರಮವಿಲ್ಲದೆ ರಾಜ ಪದವಿಯನ್ನು ಪಡೆಯಲು ಬಯಸುವವರ ಬೆಲೆ ಶೂನ್ಯ ಆಗಿದೆ. ಏನು ಬೇಕು? ಶ್ರಮವೇ ಪುರುಷಾರ್ಥದ ನಿಷ್ಠೆ. ಪರಿಶ್ರಮ ಅಭ್ಯಾಸ. ಅದು ಲೌಕಿಕ ಕಾರ್ಯವಾಗಿರಲಿ ಅಥವಾ ಅಲೌಕಿಕ ಕಾರ್ಯವಾಗಿರಲಿ, ಅಭ್ಯಾಸವಿರಲಿ, ಪರಿಶ್ರಮವಿರಲಿ, ನಿಷ್ಠೆ ಇರಲಿ. ಆಗ ತಂದೆ ಹೆಚ್ಚಿನ ಸಹಯೋಗ ಕೊಡುತ್ತಾರೆ. ತಂದೆಯ ಜಾದೂದಂಡವು ಇದಾಗಿರುತ್ತದೆ. ಆ ಮಕ್ಕಳಿಗೆ ತಂದೆಯ ಹೆಚ್ಚಿನ ಸಹಯೋಗ ಸಿಗುತ್ತದೆ. ಸರಿ ತಾನೆ? ಮತ್ತೆ ಯಾವುದೇ ಮಗು ಈ ಸಂಕಲ್ಪ ಮಾಡಿದರೆ, ನಾವು ಪುರುಷಾರ್ಥವನ್ನೇ ಮಾಡಬೇಕಾದರೆ ತಂದೆಯನ್ನು ಭೇಟಿಯಾಗುವುದರಿಂದ, ಅಂದರೆ ತಂದೆಯನ್ನು ಮಿಲನ ಮಾಡುವುದರಿಂದ ಏನು ಪ್ರಯೋಜನ ಎಂದರೆ, ಈ ಪ್ರಪಂಚದ ನೆರಳಿನಿಂದ ತಂದೆ ತಮ್ಮ ಆಶ್ರಯದ ನೆರಳಿನಲ್ಲಿ ಇಟ್ಟುಕೊಂಡಿದ್ದಾರೆ, ಅಂದರೆ ಛತ್ರಛಾಯೆಯಲ್ಲಿ ಇಟ್ಟುಕೊಂಡಿದ್ದಾರೆ. ತಂದೆಯನ್ನು ಮಿಲನ ಮಾಡುವುದರಿಂದ ಆಗುವ ಮೊದಲ ಪ್ರಯೋಜನ ಇದು. ಯಾರಿಗೂ ಸಿಗದ ಜ್ಞಾನದ ಪ್ರಾಪ್ತಿಯು ನೀವೆಲ್ಲ ಮಕ್ಕಳಿಗೆ ಆಗಿದೆ. ಇದು ತಂದೆಯನ್ನು ಮಿಲನ ಮಾಡುವುದರಿಂದ ಆಗುವ ಪ್ರಯೋಜನ. ಅನಾಥರಾಗಿ ಅಲೆಯುತ್ತಿದ್ದವರು ತಂದೆಯನ್ನು ಭೇಟಿಯಾಗಿ ಸನಾಥರಾದರು. ಇದು ತಂದೆಯನ್ನು ಮಿಲನ ಮಾಡುವುದರಿಂದ ಆಗುವ ಪ್ರಯೋಜನ. ಈ ಪ್ರಪಂಚವು ನಿಮ್ಮ ಬೆಲೆ ತಿಳಿದುಕೊಳ್ಳುತ್ತಿರಲಿಲ್ಲ. ತಂದೆಯ ಮಕ್ಕಳಾಗಿ ನೀವು ಅಮೂಲ್ಯರಾಗಿದ್ದೀರಿ. ಇದು ತಂದೆಯನ್ನು ಮಿಲನ ಮಾಡುವುದರಿಂದ ಆಗುವ ಪ್ರಯೋಜನ. ಈ ಸಂಸಾರವು ನಿಮ್ಮ ದೇಹವನ್ನು ನೋಡಿ ದ್ವೇಷಿಸಿತು. ತಂದೆ ನಿಮ್ಮನ್ನು ನೋಡಿ ಪ್ರೀತಿಸಿದರು. ಇದು ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಆಗುವ ಪ್ರಯೋಜನ. ಈ ಪ್ರಪಂಚದಲ್ಲಿ ನಿಮ್ಮನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದವರು ತಂದೆ ನಿಸ್ವಾರ್ಥ ಪ್ರೀತಿಯನ್ನು ನೀಡಿದರು, ನಿಸ್ವಾರ್ಥ ಪರಿವಾರವನ್ನು ಕೊಟ್ಟರು. ಇದು ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಆಗುವ ಪ್ರಯೋಜನ. ಎಷ್ಟು ಲಾಭವಾಗಿದೆ ಎಂದು ಎಣಿಸಿ ಹೇಳಬೇಕೇ? ಹೇಳಿರಿ. ಇನ್ನೂ ಕೆಲವು ಲಾಭಗಳನ್ನು ಹೇಳಬೇಕೇ? ಲೌಕಿಕ ಸಂಸಾರದಲ್ಲಿ ಯಾರ ಮನೆಗೆ ಹೋದರೂ ಬಾಯಿಂದ ಬನ್ನಿರಿ ಎಂದು ಹೇಳಿದರು. ಆದರೆ ಮನಸ್ಸಿನಿಂದ ಹೋಗಿ, ಬೇಗ ಹೋಗಿರಿ ಎಂದು ಹೇಳುತ್ತಾರೆ. ಆದರೆ ತಂದೆಯ ಮನೆಗೆ ಬಂದಾಗ ನಿಮ್ಮಲ್ಲಿ ಎಷ್ಟೇ ಕೊರತೆಗಳು, ಎಷ್ಟೇ ದುರ್ಬಲತೆಗಳು, ನೀವು ಎಂತಹ ಕರ್ಮ ಮಾಡಿದ್ದರೂ ತಂದೆ ಏನು ಮಾಡಿದರು? ಮನಸ್ಸಿನಿಂದ ನಿಮ್ಮನ್ನು ಸ್ವಾಗತ ಮಾಡಿದರು. ಬಾಯಿಂದ ಅಲ್ಲ, ಮನಸ್ಸಿನಿಂದ ಸ್ವಾಗತ ಮಾಡಿದರು. ಇದು ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಆಗುವ ಲಾಭ. ನೀವು ಮಕ್ಕಳು ಯೋಚಿಸಿ, ನೀವೆಲ್ಲರೂ ತಂದೆಯ ಬಳಿ ಏನು ತಂದಿದ್ದೀರಿ? ಮತ್ತು ತಂದೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಾಗ ಏನು ಕೊಟ್ಟರು? ಇಡೀ ವಿಶ್ವದ ಕಿರೀಟವನ್ನೇ ನಿಮ್ಮ ಮಸ್ತಕದ ಮೇಲೆ ಇಟ್ಟರು. ನೀವು ದುಃಖ, ಅಶಾಂತಿ, ನೋವಿನ ಕಿರೀಟವನ್ನು ಧರಿಸಿ ಬಂದಿದ್ದೀರಿ. ಆ ಕಿರೀಟವನ್ನು ತೆಗೆದು ತಂದೆ ರಾಜ ಪದವಿಯ ಕಿರೀಟವನ್ನು ಇಟ್ಟರು, ಸುಖ ಶಾಂತಿಯ ಕಿರೀಟವನ್ನು ಇಟ್ಟರು, ನಿಸ್ವಾರ್ಥ ಪ್ರೇಮದ ಕಿರೀಟವನ್ನು ಇಟ್ಟರು. ಇದು ತಂದೆಯೊಂದಿಗೆ ಮಿಲನ ಮಾಡುವುದರಿಂದಾಗುವ ಲಾಭ. ಮತ್ತೇನು ಬೇಕು? ಸೃಷ್ಟಿಯ ರಚಯಿತನೇ
ನಿಮ್ಮ ಪಾಲನೆ ಮಾಡುತ್ತಿರುವಾಗ, ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ಕೊಡುತ್ತಿರುವಾಗ, ಮಾಯೆಯ ಮಡಿಲಿನಿಂದ ಎತ್ತಿ ತಮ್ಮ ಮಡಿಲಲ್ಲಿ ಕೂರಿಸಿಕೊಂಡಿದ್ದಾರೆ ಅಂದ ಮೇಲೆ ಇನ್ನು ಏನು ಬೇಕು? ಈ ಬಾಗಿಲಲ್ಲಿ ಅಂದರೆ ಬಾಬನ ಮಡಿಲಿನಲ್ಲಿ ನಿಮಗೆ ಆಗುವ ಅನುಭವವು ಹೊರಗಿನ ಪ್ರಪಂಚದಲ್ಲಿ ಆಗಲು ಸಾಧ್ಯವೇ? ಅನುಭವ ಮಾಡಲು ಸಾಧ್ಯವೇ? ಮಾಡಿ ನೋಡಿ. ಹೊರಗಿನ ಪ್ರಪಂಚ ಹೇಗಿದೆ? ಆ ಪ್ರಪಂಚದಲ್ಲಿ ಏನಿದೆ? ಅದು ಕೃತಕ, ಆರ್ಟಿಫಿಷಿಯಲ್ ಆಗಿದೆ. ಜಗತ್ತು ದೂರದಿಂದ ನೋಡಲು ಬಹಳ ಚೆನ್ನಾಗಿ ಕಾಣುತ್ತದೆ, ಆದರೆ ಹತ್ತಿರ ಹೋದಾಗ ಸುಟ್ಟು ಹೋಗುತ್ತಾರೆ ಮತ್ತು ಅನೇಕ ಗಾಯಗಳನ್ನು ಮಾಡಿಕೊಂಡು ಮತ್ತೆ ತಂದೆಯ ಬಳಿ ಓಡಿ ಬರುತ್ತಾರೆ. ಬಾಬಾ, ಇಲ್ಲಿ ಸುಟ್ಟಿದೆ, ಇಲ್ಲಿ ಸುಟ್ಟಿದೆ. ಆಗ ತಂದೆ ಪ್ರತಿಯೊಂದು ಗಾಯದ ಮೇಲೆ ಪ್ರೀತಿಯ ಮುಲಾಮು ಹಚ್ಚುತ್ತಾರೆ ಮತ್ತು ಮತ್ತೆ ಜೀವ ತುಂಬುತ್ತಾರೆ, ಮತ್ತೆ ಎಬ್ಬಿಸುತ್ತಾರೆ, ಮತ್ತೆ ನಡೆಯಲು ಕಲಿಸುತ್ತಾರೆ. ಯಾರಾದರೂ ಬಾಬನ ಮಿಲನ ಮಾಡುವುದರಿಂದ ಏನು ಲಾಭ ಎಂದು ಕೇಳಿದರೆ, ಕುಳಿತುಕೊಂಡು ಲಾಭಗಳನ್ನು ಬರೆದಿಟ್ಟುಕೊಳ್ಳಿ. ತಂದೆಯನ್ನು ಮಿಲನ ಮಾಡಿ ಏನು ಸಿಕ್ಕಿದೆ, ಏನು ಪಡೆದಿದ್ದೀರಿ ಮತ್ತು ಏನು ಕಳೆದುಕೊಂಡಿದ್ದೀರಿ ಎಂಬುದರ ಪಟ್ಟಿಯನ್ನು ಮಾಡಿರಿ. ಈ ದಿನದ ನಂತರ ಯಾರಾದರೂ ಈ ದೂರನ್ನು ಮಾಡಿದರೆ, ಯಾವುದು ಅಂದರೆ ಬಾಬನ ಮಿಲನ ಮಾಡಿದರೆ ಏನು ಲಾಭ? ಅವರು ಮೊದಲು ತಮ್ಮೊಳಗೆ ನೋಡಿಕೊಳ್ಳಬೇಕು, ನಾನು ಯಾರ ಬಗ್ಗೆ ದೂರು ಕೊಡುತ್ತಿದ್ದೇನೆ, ನನ್ನ ಬಗ್ಗೆಯೋ ಅಥವಾ ತಂದೆಯ ಬಗ್ಗೆಯೋ? ಸರಿ ತಾನೆ? ಸರಿ. ತಂದೆಯ ಪ್ರೀತಿಯ ಬಣ್ಣವು ಎಂದಿಗೂ ಮಾಸುವುದಿಲ್ಲ. ಆತ್ಮವು ಪ್ರೇಮದ ವರ್ಣರಂಜಿತ ಸಾಗರದಲ್ಲಿ ಮುಳುಗಿದರೆ, ಆತ್ಮವು ಸುಖ, ಶಾಂತಿ, ಪ್ರೇಮ, ಆನಂದದ ಬಣ್ಣದಿಂದ ಸ್ನಾನ ಮಾಡಿ ಹೊರಹೊಮ್ಮುತ್ತದೆ ಮತ್ತು ಅಂತಹದ್ದೇ ಬಣ್ಣ ಹತ್ತುತ್ತದೆ. ಆ ಬಣ್ಣವೇ ಈ ಸಂಸಾರದಲ್ಲಿಲ್ಲ. ಆದ್ದರಿಂದ ನೀವೆಲ್ಲ ಮಕ್ಕಳಿಗೆ ತಂದೆಯ ಬಣ್ಣಗಳ ಹೋಳಿಯ ಮುಬಾರಕ್ ಶುಭಾಶಯಗಳು ಹಾಗೂ ಅಭಿನಂದನೆಗಳು ಮತ್ತು ಸದಾ ಖುಷಿಯಾಗಿರಿ. ಇದು ತಂದೆಯ ಆಶೀರ್ವಾದ, ವರದಾನ ಪ್ರತಿಯೊಬ್ಬ ಮಗುವಿನ ಮೇಲಿದೆ. ತಂದೆಯ ಪ್ರೀತಿಯ ಅನುಭೂತಿಯನ್ನು ಮಾಡಿ ನೋಡಿ, ಆಗ ಇರುವ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ. ಸರಿ ತಾನೆ ಮಕ್ಕಳೇ? ತಾವೆಲ್ಲರೂ ಈ ರೀತಿಯ ತಂದೆಯ ಪ್ರೀತಿಯಲ್ಲಿ ಮುಳುಗುವ ಮತ್ತು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವ ಮಕ್ಕಳಿಗೆ ರತ್ನಾಕರ ತಂದೆಯ ನೆನಪು ಮತ್ತು ಪ್ರೀತಿಗಳು. ಸರಿ, ಮತ್ತೆ ಸಿಗೋಣ. ಈಗ ಎಲ್ಲರೂ ಭೋಗವನ್ನು ಸ್ವೀಕರಿಸಿರಿ. ತಂದೆ ಇದ್ದರೆ ಮಕ್ಕಳು ಇರುತ್ತಾರೆ ಮತ್ತು ಮಕ್ಕಳು ಇದ್ದರೆ ತಂದೆ ಇರುತ್ತಾರೆ ಮತ್ತು ತಂದೆ ಮತ್ತು ಮಕ್ಕಳು ಇದ್ದರೆ ಅಲ್ಲಿ ದುಃಖವಿರಲು ಸಾಧ್ಯವಿಲ್ಲ. ದುಃಖ ಯಾವಾಗ ಆಗುತ್ತದೆ ಎಂದರೆ ನಾವು ನಮ್ಮನ್ನು ದೇಹವೆಂದು ತಿಳಿದಾಗ. ಸರಿ ತಾನೆ? ಮತ್ತೆ ಸಿಗೋಣ. ಮತ್ತೊಂದು ಮಹಾವಾಕ್ಯ ಶಿವಬಾಬಾರವರ ವಾಣಿ, ಮುರಳಿಯ ದಿನಾಂಕ 27/3/2022. ಎಲ್ಲರನ್ನೂ ಬಂಧನ ಮುಕ್ತರನ್ನಾಗಿ ಮಾಡಿ ಮೇಲೆ ಹಾರುವುದನ್ನು ಕಲಿಸುವಂತಹ ನಿಸ್ಸಂಕಲ್ಪ ಸ್ಥಿತಿಯನ್ನಾಗಿ ಮಾಡಿ ಪರೀಕ್ಷೆಯಲ್ಲಿ ಸಂಪೂರ್ಣ ಪಾಸನ್ನಾಗಿ ಮಾಡುವಂತಹ ಪರಮ ಶಿಕ್ಷಕ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಎಲ್ಲ ಮಕ್ಕಳು ತಂದೆಯ ಪ್ರೀತಿಯಲ್ಲಿ ತೇಲುತ್ತಾ ತಲುಪಿಬಿಟ್ಟಿದ್ದೀರಿ ಅಲ್ಲವೇ? ಇಂದು ಪ್ರತಿಯೊಂದು ಹೃದಯವು ತಂದೆಗಾಗಿ ಕಾಯುತ್ತಿದೆ. ನನ್ನ ಬಾಬಾ ಬರುತ್ತಾರೆ, ನನ್ನನ್ನು ಭೇಟಿಯಾಗಲು ಬರುತ್ತಾರೆ ಎಂದು ಕಾಯುತ್ತಿದ್ದಾರೆ. ಇಂದು ಎಲ್ಲ ಮಕ್ಕಳ ಸಂಕಲ್ಪವೇನು? ಧ್ವನಿ ಕೇಳಿಸುತ್ತಿದೆಯೇ? ಕೇಳಿಸುತ್ತಿಲ್ಲವೇ? ಧ್ವನಿ ಕೇಳಿಸುತ್ತಿಲ್ಲವೇ? ಒಳ್ಳೆಯದು. ಬರುವ ಸಮಯದಲ್ಲಿ ವಿಜ್ಞಾನದ ಸಾಧನಗಳೇ ಇಲ್ಲವಾದರೆ ಆಗ ಬಾಬನ ಧ್ವನಿ ಹೇಗೆ ಕೇಳಿಸುತ್ತದೆ? ಹಾಗಾದರೆ ಏನು ಉಳಿಯುತ್ತದೆ? ಅಂದರೆ ಕೊನೆಯಲ್ಲಿ ಏನು ಉಳಿಯುತ್ತದೆ? ವಿಜ್ಞಾನದ ಸಾಧನ ಇಲ್ಲ ಅಂದರೆ ಏನು ಉಳಿತದೆ? ತಂದೆಯ ಪ್ರೀತಿ, ತಂದೆಯ ಸಹಯೋಗ ಮತ್ತು ತಂದೆಯ ದೃಷ್ಟಿ.
ಹಾಗಾದರೆ ಈಗಿನಿಂದಲೇ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಇಂದು ಭಕ್ತರ ಗುಂಪೇ ಇದೆ ಅಲ್ಲವೇ? ಆದರೆ ಎಲ್ಲ ಮಕ್ಕಳು ಯಾರೋ ಗುರುಗಳು ಭೇಟಿಯಾಗಲು ಬಂದಿದ್ದಾರೆ ಎಂದು ಯೋಚಿಸುತ್ತಿದ್ದಾರೆ. ಗುರುವಲ್ಲ, ಬಂದವರು ಯಾರು? ಸದ್ಗುರು ಭೇಟಿಯಾಗಲು ಬಂದಿದ್ದಾರೆ. ಮೊದಲು ಪ್ರತಿಯೊಂದು ಮಗುವು ತಮ್ಮ ಮನಸ್ಸು ಬುದ್ಧಿಯನ್ನು ಸ್ಥಿರ ಮಾಡಿಕೊಳ್ಳಬೇಕು. ಗೊಂದಲದಲ್ಲಿ ಬರಬಾರದು. 1 ಸೆಕೆಂಡಿನಲ್ಲಿ ಸ್ಥಿರವಾಗುತ್ತದೆಯೇ ಎಂದು ಚೆಕ್ ಮಾಡಿರಿ. ಮನಸ್ಸು ಬುದ್ಧಿ ಸ್ಥಿರವಾಗಿದೆಯೇ? ಇದು ನಿಮ್ಮೆಲ್ಲರ ಇಂದಿನ ಪರೀಕ್ಷೆಯಲ್ಲಿ ಯಾರು ಯಾರು ಪಾಸಾಗಿದ್ದಾರೆ? ಯಾವ ಮಕ್ಕಳ ಒಂದೂ ಸಂಕಲ್ಪವೂ ನಡೆಯುವುದಿಲ್ಲವೋ ಆ ಮಗು ಪರೀಕ್ಷೆಯಲ್ಲಿ ಪೂರ್ಣವಾಗಿ ಪಾಸಾಗುತ್ತದೆ. ಈಗಲೂ ಬುದ್ಧಿಯಲ್ಲಿ ಏನು ನಡೆಯುತ್ತಿದೆ? ಬಾಬಾ, ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ಎಂದು. ಈ ಸಮಯವು ಈ ಸಂಕೇತವನ್ನು ನೀಡುತ್ತಿದೆ. ಬರುವ ಸಮಯದಲ್ಲಿ ವಿಜ್ಞಾನದ ಎಲ್ಲ ಸಾಧನಗಳಿದ್ದರೂ ಸಹ ಇಲ್ಲದಂತಾಗುತ್ತವೆ. ಎಲ್ಲವೂ ವ್ಯರ್ಥ ಆಗುತ್ತದೆ. ಆದ್ದರಿಂದ ಈಗಿನಿಂದಲೇ ಪಕ್ಕಾ ಅಭ್ಯಾಸ ಮಾಡಿರಿ. ಸಾಧನಗಳ ಮೇಲೆ ಯೋಗ ಇರಬಾರದು. ಸಾಧನವಿದ್ದರೆ ಮಾತ್ರ ತಂದೆಯ ನೆನಪಾಗುವ ಸ್ಥಿತಿ ಇರಬಾರದು. ಸಾಧನವಿದೆಯೋ ಇಲ್ಲವೋ ಯೋಗವು ಅವಶ್ಯವಾಗಿ ಇರುತ್ತದೆ. ಏಕೆಂದರೆ ನಾನು ನನ್ನ ಬಾಬಾರವರನ್ನು ಕರೆದಿದ್ದೇನೆ, ನನ್ನ ಬಾಬಾರವರನ್ನು ನೆನಪು ಮಾಡುತ್ತೇನೆ. ಹಾಗಾಗಿ ಸಾಧನವು ಮಧ್ಯದಲ್ಲಿ ಬರಲು ಸಾಧ್ಯವಿಲ್ಲ. ಸರಿ ತಾನೆ? ಎಲ್ಲರೂ ಖುಷಿಯಾಗಿದ್ದೀರಾ? ಸ್ವಲ್ಪ ಸ್ವಲ್ಪ ಖುಷಿಯಾಗಿದ್ದೀರಿ, ಆದರೆ ಸಂಪೂರ್ಣವಾಗಿ ಖುಷಿಯಾಗಿಲ್ಲ. ಏಕೆ ಎಂದು ಯಾರಾದರೂ ಹೇಳುತ್ತೀರಾ? ಸಂಪೂರ್ಣವಾಗಿ ಖುಷಿಯಾಗಿದ್ದೀರಾ? ಹೆಚ್ಚು ಕಡಿಮೆ ಎಂಬ ಶಬ್ದಗಳೇ ಬ್ರಾಹ್ಮಣರ ಜೀವನದಲ್ಲಿ ಇರಬಾರದು. ಬಾಬಾ, ನಮಗೆ ಈಗೇಕೆ ಆಯಿತು, ಈಗಾಗಬಾರದಿತ್ತು ಎಂಬ ಸಂಕಲ್ಪ ಎಂದಾದರೂ ನಡೆಯುತ್ತದೆಯೇ? ನಡೆಯುತ್ತದೆ ಅಲ್ಲವೇ? ಹಾಗಾದರೆ ಏನು ಯೋಚಿಸಬೇಕು? ನಾನು ಬಹಳ ದೊಡ್ಡ ಬಂಧನದಿಂದ ಮುಕ್ತನಾಗಿದ್ದೇನೆ ಮತ್ತು ಯಾರು ಬಂಧನ ಮುಕ್ತರಾಗುತ್ತಾರೋ ಆ ಮಕ್ಕಳು ಹಾರಾಡುತ್ತಾರೆ, ನಡೆಯುವುದಿಲ್ಲ. ಆದ್ದರಿಂದ ಇಂದಿನಿಂದ ಪ್ರತಿಯೊಬ್ಬ ಮಗುವು ಸಂಕಲ್ಪ ಮಾಡಬೇಕು, ನಾನು ಬಂಧನದಿಂದ ಮುಕ್ತನಾಗಿದ್ದೇನೆ, ನನಗೆ ಯಾವುದೇ ಬಂಧನವಿಲ್ಲ. ಏಕೆಂದರೆ ನಾನು ತಂದೆಯ ಪ್ರೀತಿಯ ಸಂಬಂಧದಲ್ಲಿದ್ದೇನೆ, ಬಂಧನದಲ್ಲಿಲ್ಲ. ಸರಿ ತಾನೆ? ಒಳ್ಳೆಯದು ಮಕ್ಕಳೇ. ಪ್ರತಿಯೊಬ್ಬ ಮಗುವಿನ ಹೃದಯದ ನೆನಪು ಪ್ರೀತಿ ತಂದೆಯ ಹತ್ತಿರ ತಲುಪಿದೆ. ಎಲ್ಲ ಮಕ್ಕಳು ಜೋಳಿಗೆ ತುಂಬಿ ತಂದಿದ್ದಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ತಂದೆಯ ನೆನಪು ಪ್ರೀತಿಯು ಮಕ್ಕಳಿಗೆ. ಹೃದಯ ರಾಮ ತಂದೆಯು ಹೃದಯವಂತ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಕೇಳಿಸಲಿಲ್ಲವೇ? ಒಳ್ಳೆಯದು. ಈಗ ಏನು ಮಾಡುತ್ತೀರಿ? ಯಾವ ಸಂಕಲ್ಪ ತೆಗೆದುಕೊಂಡು ಹೋಗುತ್ತೀರಿ? ಮಿಲನ ಮಾಡಲು ದಾತಾರವರ ಬಳಿ ಬಂದಿದ್ದೀರಿ. ಆದರೆ ದಾತಾರವರು ಏನನ್ನು ಕೊಡಲು ಬಂದಿದ್ದಾರೆ? ನೀವು ಏನು ತೆಗೆದುಕೊಂಡು ಹೋಗುತ್ತೀರಿ? ಏನು ಬೇಕು? ತಂದೆ ಇರುವಾಗ ಎಲ್ಲವೂ ಲಭ್ಯವಿದೆ. ಒಳ್ಳೆಯದು. ಅನೇಕ ಹೆಣ್ಣು ಮಕ್ಕಳು ಅಕ್ಕಂದಿರು ಹೇಳುತ್ತಿದ್ದಾರೆ, ಬಾಬಾ, ನೀವು ನಮ್ಮ ಮನಸ್ಸನ್ನು ತಿಳಿದುಕೊಂಡಿದ್ದೀರಿ ಅಲ್ಲವೇ? ನಮಗೆ ಏನು ಬೇಕು ಎಂದು ನೀವೇ ಓದಿ ತಿಳಿದುಕೊಳ್ಳಿರಿ ಬಾಬಾ ಎಂದು ಹೇಳುತ್ತಾರೆ. ಏನು ಬೇಕು? ಇಂದು ಭಾಗ್ಯವಿದಾತ ವರದಾತ ವರ ಕೊಡಲು ಬಂದಿದ್ದಾರೆ. ಆದ್ದರಿಂದ ನೀವು ಮಕ್ಕಳನ್ನೇ ಕೇಳುತ್ತಿದ್ದಾರೆ ಏನು ಬೇಕು ಎಂದು. ಬಾಬಾ ತಾವೇ ಖಾಲಿ ಕೈಯಲ್ಲಿ ಕುಳಿತು ಎಲ್ಲರನ್ನೂ ಕೇಳುತ್ತಿದ್ದಾರೆ ಏನು ಬೇಕು ಎಂದು. ಈ ರೀತಿ ಯೋಚಿಸಬೇಡಿರಿ. ಯಾವುದು ನನ್ನ ಹತ್ತಿರ ಇದೆ ಅದು ಕಾಣಿಸುವುದಿಲ್ಲ, ಆದರೆ ಸಿಗುತ್ತದೆ. ನೆನಪಿಡಿ, ಸಣ್ಣ ವಸ್ತುವಿಗೆ ಕೈ ಹಾಕಬೇಡಿ, ವಿನಾಶಿ ವಸ್ತುವಿಗೆ ಕೈ ಹಾಕಬೇಡಿ.
ಇಲ್ಲ ಅಂದರೆ ನಷ್ಟದ ವ್ಯವಹಾರವಾಗುತ್ತದೆ. ಯಾರಿಗೂ ಏನೂ ಬೇಡವೇ? ಮಕ್ಕಳು ಹೇಳಿದರು, ಬಾಬಾ, ನಮಗೆ ಕೇವಲ ನೀವೇ ಬೇಕು. ಬಾಯಿಂದಲೋ ಅಥವಾ ಹೃದಯದಿಂದಲೋ? ಹೃದಯದಿಂದ. ಪಕ್ಕ? ಹೃದಯದಿಂದ ಹೇಳಿ, ತಂದೆ ಬೇಕೇ? ತಂದೆಯು ಸದಾ ನಿಮ್ಮವರಾಗಿದ್ದರು, ಇದ್ದಾರೆ ಮತ್ತು ಸದಾ ಇರುತ್ತಾರೆ. ಏಕೆಂದರೆ ತಂದೆಯು ಸತ್ಯವಾದ ವಾಗ್ದಾನ ಮಾಡಿದ್ದಾರೆ. ಜೊತೆಯಲ್ಲಿ ಇರುತ್ತೇವೆ, ಜೊತೆಯಲ್ಲಿಯೇ ನಡೆಯುತ್ತೇವೆ. ಜೊತೆಯಾಗಿ ಇರುವ ವಾಗ್ದಾನವನ್ನು ತಂದೆ ಸತ್ಯ ಮಾಡಿದ್ದಾರೆ. ಯಾರಿಗೆ ತಂದೆ ಬೇಕೋ ಅವರಿಗೆ ಶುಭಾಶಯಗಳು, ಮತ್ತು ಯಾರಿಗೆ ಸ್ಥೂಲ ವಸ್ತುಗಳು ಬೇಕೋ ಅವರಿಗೂ ಶುಭಾಶಯಗಳು. ಆದರೆ ಅದು ಸ್ವಲ್ಪ ಸಮಯಕ್ಕಾಗಿ. ಅಂದರೆ ನೀವು ಸ್ಥೂಲ ವಸ್ತುಗಳನ್ನ ಕೇಳಿದ್ರಿ ಅಂದರೆ ಅದು ಸ್ವಲ್ಪ ಸಮಯಕ್ಕಾಗಿ ಮಾತ್ರ ಸಿಗತ್ತೆ. ಅದೇ ಶುಭಾಬನನ್ನು ಕೇಳಿದ್ರಿ ಅಂದರೆ ಸದಾಕಾಲ ಇರುತ್ತೆ. ಏಕೆಂದರೆ ಸ್ಥೂಲ ವಸ್ತುಗಳು ಹೆಚ್ಚು ಸಮಯದ ತನಕ ಉಳಿಯುವುದಿಲ್ಲ. ಅದು ವ್ಯಕ್ತಿಯಾಗಿರಲಿ ಅಥವಾ ವಸ್ತುವಾಗಿರಲಿ. ಹಾಗಾದರೆ ಯಾರಿಗೆ ತಂದೆ ಬೇಕು ಅವರು ಒಂದು ಕೈಯಿಂದ ಚಪ್ಪಾಳೆ ತೋರಿಸಿರಿ. ತಂದೆ ಯಾವ ಯಾವ ಮಕ್ಕಳಿಗೆ ಬೇಕು? ಬಾಬಾ ಬೇಕೇ? ಒಳ್ಳೆಯದು. ಬಹಳ ಕಡಿಮೆ ಮಕ್ಕಳಿದ್ದಾರೆ. ಯಾರು ಕೈ ಎತ್ತಲಿಲ್ಲವೋ ಅವರಿಗೆ ಧ್ವನಿಯೇ ಕೇಳಿಸುತ್ತಿಲ್ಲ, ಅಲ್ಲಿಯ ತನಕ ಶಬ್ದ ಹೋಗುತ್ತಿಲ್ಲ ಎಂದು ಬಾಬಾ ಹೇಳುತ್ತಾರೆ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ. ಏಕೆಂದರೆ ತಂದೆ ಎಲ್ಲಿಗೂ ಹೋಗಿಲ್ಲ. ನಿಮ್ಮ ಮಧುಬನದ ಬಾಬಾರವರೇ ಬಂದಿದ್ದಾರೆ, ಸರಿ ತಾನೆ? ಯಾವ ಮಕ್ಕಳು ಮಧುಬನದಲ್ಲಿ ಇರುವುದಿಲ್ಲವೋ ಆಗ ತಂದೆ ಏನು ಮಾಡುತ್ತಾರೆ? ತಂದೆಯು ಹಿಂದೆಯೇ ಬರುತ್ತಾರೆ ಅಲ್ಲವೇ? ಇದು ತಂದೆಯ ಪ್ರೀತಿ. ಬ್ರಹ್ಮ ಬಾಬಾರವರಿಗೆ ಯಾವ ಮಕ್ಕಳ ಮೇಲೆ ಪ್ರೀತಿ ಇದೆ? ಎಲ್ಲರ ಮೇಲೆ ಪ್ರೀತಿ ಇದೆ. ಇಂದಿನ ಕಾರ್ಯದ ಭಾರವನ್ನು ಬ್ರಹ್ಮ ಬಾಬಾ ಸಂಭಾಳಿಸುತ್ತಾರೆ. ಒಳ್ಳೆಯದು. ಈ ಮಿಲನವು ನೆನಪಿನಲ್ಲಿರುತ್ತದೆ. ಮತ್ತೆ ಭೇಟಿಯಾಗುತ್ತೇನೆ. ಬಾಬಾ, ವಿಜ್ಞಾನದ ಸಾಧನ ಕೈಕೊಟ್ಟಿತು ಎಂಬ ಸಂಕಲ್ಪ ಬರಲಿಲ್ಲ ಅಲ್ಲವೇ? ಏಕೆಂದರೆ ಮೋಸ ಮಾಡುವ ವಸ್ತು ಇಂದಲ್ಲ ನಾಳೆ ಮೋಸ ಮಾಡುತ್ತದೆ ಅಲ್ಲವೇ? ವರದಾನ: ನಂಬಿಗಸ್ತರಾಗಿರಿ. ತಾವು ಮಕ್ಕಳಿಗೆ ಸದಾ ಈ ನಿಶ್ಚಯ ಇರಬೇಕು, ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಎಷ್ಟು ನಿಶ್ಚಯವಿರುತ್ತದೆ ಅಷ್ಟೇ ನಶೆ ಇರುತ್ತದೆ. ಒಂದು ವೇಳೆ ನಶೆ ಕಡಿಮೆಯಾದಾಗ ಸೇವೆಯೂ ಸಹ ಕಡಿಮೆ ಮಾಡುತ್ತಾರೆ. ಯಾರು ಸದಾ ಸೇವೆಯಲ್ಲಿ ಅಕ್ಯುರೇಟ್ ಆಗಿರುತ್ತಾರೆ ಅವರನ್ನು ಎಲ್ಲರೂ ಪ್ರಾಮಾಣಿಕರು, ನಂಬಿಗಸ್ತರು ಎನ್ನುವ ದೃಷ್ಟಿಯಿಂದ ನೋಡುತ್ತಾರೆ. ಯಾರು ಸರಿಯಾಗಿ ತಮ್ಮ ಸೇವೆಯಲ್ಲಿ ಇರುತ್ತಾರೆ ಅವರೇ ತಂದೆಗೆ ನಂಬಿಗಸ್ತರಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.